ಮಾಡಿ. ಮೊದಲನೇ ಪ್ರಶ್ನೆ ಇದೀಗ ಬಂತು. ಪ್ರಶ್ನೆ ಈ ತರ ಇದೆ. ಇನ್ ಎ ಮೀಟಿಂಗ್ 4 divided by 25 of the members were female. What percentage of the members was this? ಇದು ಎಷ್ಟು ಪರ್ಸೆಂಟೇಜ್ ಅಂತೇಳಿ ಕೇಳಿದರೆ ಆಪ್ಷನ್ಸ್ ಅಲ್ಲಿ 40%, 24%, 16% ಅಂಡ್ 4%. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೀವು ಹೇಳಬೇಕಾಗುತ್ತೆ. ಸೊ ಆನ್ಸರ್ ಆಪ್ಷನ್ ಸಿ ಅಂತ ಹೇಳ್ತಾ ಇದ್ದಾರೆ. ಗಣಪತಿ ಅವರು ಒಂದು ಆಪ್ಷನ್ ಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಹೇಗೆ ಆಪ್ಷನ್ ಸಿ ಬರುತ್ತೆ ಅಂದ್ರೆ ಆಪ್ಷನ್ ಥರ್ಡ್ ಆಪ್ಷನ್ ಇಲ್ಲಿ ಆಕೆ 1, 2, 3, 4ರಲ್ಲಿ. ಈಗ ನಿಮಗೆ ಗೊತ್ತಿದೆ ಒಂದು ಮೀಟಿಂಗ್ ಅಲ್ಲಿ 25 ಜನರಿದ್ದಾರೆ ಟೋಟಲ್, ಅದರಲ್ಲಿ 4 ಜನ ಗರ್ಲ್ಸ್ ಇದ್ದಾರೆ. ಹಾಗಾದ್ರೆ ಶೇಕಡ ಎಷ್ಟು ಜನ ಇದ್ದಾರೆ ಅಂತ ಪ್ರಶ್ನೆ ಇದು, ಹೌದಲ್ವಾ? ಶೇಕಡವನ್ನು ಕಂಡುಹಿಡಿಬೇಕಾದ್ರೆ ಭಿನ್ನ ರಾಶಿಯಲ್ಲಿ ವೆನ್ ದ ಫ್ರಾಕ್ಷನ್ಸ್ ಆರ್ ಗಿವನ್, ಇಫ್ ಯು ಕನ್ವರ್ಟ್ ದಟ್ ಇಂಟು ಪರ್ಸೆಂಟೇಜ್, ವಾಟ್ ವಿ ಹ್ಯಾವ್ ಟು ಡೂ ಇಟ್? ಸೊ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್ ವಿತ್ 100. 100ರಿಂದ ಗುಣಿಸ್ಬೇಕು. ಸೊ 100ರಿಂದ ಗುಣಿಸಿ ಏನಾಗುತ್ತೆ? 25 1s, 25 4s, ಸೊ 4 4s 16%. ಸೊ ಇದು ಬಂದು ಏನಾಗುತ್ತೆ ಅಲ್ಲಿ ಇರುವಂತ ಹುಡುಗಿಯರ ಒಂದು ಪರ್ಸೆಂಟೇಜ್. ಎಷ್ಟು? 25ಕ್ಕೆ 4 ಜನ ಹುಡುಗಿಯರಿದ್ದಾರೆ, ಇನ್ನು 21 ಜನ ಹುಡುಗರಿದ್ದಾರೆ ಅಂದ್ರೆ ಅದನ್ನು ಕೂಡ ನೀವು ಕಂಡುಹಿಡಿಬಹುದು. ಅಥವಾ 100 ಅಲ್ಲಿ 16 ಅನ್ನ ಕಳೆದ್ರೆ ಬಾಯ್ಸ್ ಏನಾದ್ರು ಕೇಳಿದ್ರೆ ಆ ಉತ್ತರವನ್ನು ಕೂಡ ನೀವು ಕೊಡ್ಬೋದು. ತುಂಬಾ ಈಸಿಯಾಗಿ ನೀವು ಸಾಲ್ವ್ ಮಾಡಬಹುದು ಅಂತೀನಿ. ಹಾಗಾಗಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಪ್ರಶ್ನೆ ಬಂತು. ಈ ಪ್ರಶ್ನೆಯನ್ನ ನೀವು ನೋಡಿ, ಇದು ತುಂಬಾ ಸುಲಭವಾದಂತಹ ಪ್ರಶ್ನೆ ಆಗಿದೆ. ಎ ಶಾಪ್ reduced its prices by 10%. What is the new price of an item which was previously sold for rupees 500? ಅಂದ್ರೆ ಈ ಹಿಂದೆ 500 ರೂಪಾಯಿಗಳಿಗೆ ಮಾರಾಟ ಆಗ್ತಿರ್ತಕ್ಕಂತಹ ಒಂದು ವಸ್ತು 10% ಒಂದು ರಿಯಾಯಿತಿ ನಂತರ ಅದು ಎಷ್ಟು ಬೆಲೆಗೆ ಅದನ್ನ ಮಾರಾಟ ಮಾಡಲಾಗುತ್ತೆ, ಅಂದ್ರೆ ಹೊಸ ಬೆಲೆ ಎಷ್ಟಿದೆ ಅಂತೇಳಿ ನಮ್ಮನ್ನ ಪ್ರಶ್ನೆಯನ್ನ ಕೇಳಿದರೆ. ಸೊ ಏನು ಹೊಸ ಬೆಲೆ ಕಂಡುಹಿಡಿಬೇಕು, ಹೇಗೆ ಕಂಡುಹಿಡಿಬೇಕು? ಸೊ ಬೇಗ ಆನ್ಸರ್ ಅನ್ನ ಮಾಡಿ. ನಿಮಗೆ ಪ್ರಶ್ನೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ತುಂಬಾ ಸಿಂಪಲ್ ಪ್ರಶ್ನೆ ಇದು. ಒಂದು ವಿಧಾನದಲ್ಲೂ ಕೂಡ ನೀವು ಸಾಲ್ವ್ ಮಾಡಬಹುದು. ನನ್ನ ಜೊತೆಗೇನೆ ಕಲಿಯುವಂತ ಒಂದು ಪ್ರಯತ್ನವನ್ನ ಮಾಡೋಣ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ವಿನೀತಾ ಅವರು ಆಪ್ಷನ್ ಸಿ ಅಂತ ಹೇಳ್ತಾ ಇದ್ದಾರೆ. ಸುಜಾತ ಆಪ್ಷನ್ 2 550 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಜ್ಯೋತಿ ಅವರು ಕೂಡ 550 ಅಂತ ಹೇಳ್ತಾ ಇದ್ದಾರೆ. ಸೊ ನರಸಪ್ಪ ಅವರು ಆಪ್ಷನ್ ಸಿ ಪಕ್ಕ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಹಾಗಾದ್ರೆ. ಸೊ ಇದ್ದಿದ್ದಂತಹ ಅಮೌಂಟ್ ಎಷ್ಟಿದೆ? 500 ಇದೆ. ಅದಕ್ಕೆ 10% ಅಂದ್ರೆ ಎಷ್ಟಾಗುತ್ತೆ ಫಸ್ಟ್ ಕಂಡುಹಿಡಿಯೋಣ. 10% ಅಂದ್ರೆ ಈ ರೀತಿ ಕಂಡುಹಿಡಿಬೇಕು. ಸೊ ಈ 0 ಮತ್ತೆ ಈ 0 ಕ್ಯಾನ್ಸಲ್ ಆಯ್ತು, 50 rupees ಬಂತು. ದಿಸ್ ಈಸ್ ಡಿಸ್ಕೌಂಟ್ ಆಗುತ್ತೆ. ಈ 50 rupees ಏನಾಯ್ತು? ಮೈನಸ್ ಆಗುತ್ತೆ. ಎಷ್ಟು ಟೋಟಲ್ ಅಮೌಂಟ್ ಇದ್ದಿದ್ದು? 500. ಅದರಲ್ಲಿ 50 ಹೋದ್ರೆ ಎಷ್ಟು ಉಳಿತು ನಿಮಗೆ? ಇನ್ನ 450 ಉಳಿತು. ಸೊ ಹಾಗಾದ್ರೆ ಹೊಸ ಬೆಲೆ 450 ರೂಪಾಯಿ. ನೀವು ಇಲ್ಲಿ ಡಿಸ್ಕೌಂಟ್ ಅನ್ನ ಕಳಿಬೇಕಾಗತ್ತೆ. ಸೊ ನೀವೆಲ್ಲರೂ ಶಾಪಿಂಗ್ ಮಾಡಿದ್ರೆ ಅಂದ್ರೆ ಯು ಸೇವ್ಡ್, ನೀವು ಇಷ್ಟನ್ನ ಉಳಿಸಿದ್ರಿ ಅಂತ ಹೇಳಿ ನಿಮಗೆ ಹಾಕಿ ಬಿಲ್ ಅಲ್ಲಿ ನೋಡಿದ್ರಿ ಅನ್ಸುತ್ತೆ. ಸೊ 450 rupees ಇಸ್ ದ ಆನ್ಸರ್. ಸೊ ಕರೆಕ್ಟ್ ಉತ್ತರ ಕೊಟ್ಟಿದ್ದೀರಿ. ಸೊ ಮಹಾಲಕ್ಷ್ಮಿ, ಪಲ್ಲವಿ ಮತ್ತೆ ಎಲ್ಲರೂ ಕೂಡ ಕರೆಕ್ಟ್ ಉತ್ತರವನ್ನ ಕೊಟ್ಟಿದ್ರಿ. ಸುಮಾ ಗೌಡ ನೀವು ಕೂಡ ಎಲ್ಲರೂ ಕೂಡ ಉತ್ತರ ಕೊಟ್ಟಿದ್ದೀರಿ. ಧನ್ಯವಾದಗಳು. ಮುಂದಿನ ಪ್ರಶ್ನೆ ಇದೀಗ ಬಂತು. ಸಮಯ ಬಹಳ ಕಡಿಮೆ ಇರುತ್ತೆ. ನೀವು ಈ ತರ ಅನ್ನು ಮಾಡಬೇಕು. ಎಕ್ಸಾಮಿನೇಷನ್ ಅಲ್ಲಿ ನಾವು 30 ಮಾರ್ಕ್ಸ್ಗೆ ನಾವು ಅಟೆಂಡ್ ಮಾಡ್ತಾ ಇದೀವಿ ಅಂತ ಆ 30 ನಿಮಿಷಗಳಲ್ಲಿ ನಾವು ಉತ್ತರವನ್ನ ಆದಷ್ಟು ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಯಾಕಂದ್ರೆ ಇನ್ನ ಬೇರೆ ಬೇರೆ ಸಬ್ಜೆಕ್ಟ್ಗಳು ಇರ್ತವೆ. ಮ್ಯಾಥಮೆಟಿಕ್ಸ್ ಹೇಗೆ ಅಂದ್ರೆ ಬರುತ್ತೆ ಅಂತ ಅನ್ಸುತ್ತೆ, ಆದ್ರೂ ಕೂಡ ಬೇಗ ಸಿಕ್ಕೋದಿಲ್ಲ ಉತ್ತರಗಳು. ಸೊ ಪ್ರಶ್ನೆ ಬಂದಿದೆ. ಗಿವನ್ ಬಿಲೋ ಈಸ್ ಎ ಡಾಟಾ ಸೆಟ್ ಆಫ್ ಟೆಂಪರೇಚರ್ಸ್ ಇನ್ ಡಿಗ್ರಿ ಸೆಲ್ಸಿಯಸ್, ರೈಟ್? -6, -8, -2, 3, 2 and 0, 5, 4, 8. So these are the data set of data in the temperature degree Celsius, whatever it is. So these are the set. We need to find the range of this data. So how can you find? The options are 0, 16, 18 and 10. So which one is the correct answer among these? So you have to find the answer for this. So how can you find? The range is nothing but equal to, what is the formula? Highest value minus lowest value. I give you a formula. Yes. ಸುಮಾ ಗೌಡ ಆಪ್ಷನ್ 2 ಅಂತ ಹೇಳ್ತಾ ಇದ್ದಾರೆ. ಹೈಯೆಸ್ಟ್ ಮೈನಸ್ ಲೋಯೆಸ್ಟ್ ಹೇಗೆ ಕಂಡುಹಿಡಿತೀರಾ? ಸೊ ಫೈಂಡ್ ಔಟ್ ದ ಹೈಯೆಸ್ಟ್ ವ್ಯಾಲ್ಯೂ ಇನ್ ದ ಗಿವನ್ ಡಾಟಾ. ಸೊ ಹೈಯೆಸ್ಟ್ ವ್ಯಾಲ್ಯೂ ಅನ್ನು ನಾನು ಬ್ಲೂ ಕಲರ್ ಅಲ್ಲಿ ಮಾರ್ಕ್ ಮಾಡ್ತೀನಿ. ಎಷ್ಟಿದೆ? 8 ಇದೆ. ದಿಸ್ ಈಸ್ ಹೈಯೆಸ್ಟ್. ಲೋಯೆಸ್ಟ್ ಎಷ್ಟಿದೆ? ತುಂಬಾ ಸಿಂಪಲ್, ಅದನ್ನ ಗ್ರೀನ್ ಕಲರ್ ಅಲ್ಲಿ ಮಾಡೋಣ. -8. ದಿಸ್ ಇಸ್ ಲೋಯೆಸ್ಟ್.
ಹೈಯೆಸ್ಟ್ ಮೈನಸ್ ಲೋಯೆಸ್ಟ್ ಅಂತ ಹೇಳಿದಾಗ ನೀವು ಎಷ್ಟು 8 ಮೈನಸ್ ಆಫ್ -8 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 8 + 8 16 ಅಂದರೆ ಆಪ್ಷನ್ 2 ಈಸ್ ದ ಕರೆಕ್ಟ್ ಆನ್ಸರ್. ಸೊ ಶ್ವೇತಾ ಅವರು, ದೀಪಿಕಾ ಅವರು, ಅಕ್ಷತಾ ಎಲ್ಲರೂ ಕೂಡ ಕರೆಕ್ಟ್ ಉತ್ತರವನ್ನು ಕೊಟ್ಟಿದ್ದೀರಿ. ಬಸವ ಪವರ್, ಸೊ ನೀವು ಕೂಡ, ಜ್ಯೋತಿ ಅವರು ಕೂಡ, ಸೊ ಎಲ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್, ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಅಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ದಟ್ ಈಸ್ ದ 16 degree Celsius is the correct answer. That is the range, right? Go to the next one. Here is the question for you. A coin is tossed 10 times and the come outs are observed as ಈ ತರ ಇದೆ ನೋಡಿ. ಒಂದು ಕಾಯಿನ್ ಅನ್ನ 10 ಸಾರಿ ಚಿಮ್ಮಿದ್ದಾರೆ, 10 ಟೈಮ್ಸ್ ಟಾಸ್ ಮಾಡಿದ್ದಾರೆ. ಒಂದು ಹೆಚ್ ಅಂತ ಬಂದಿದೆ. ಹೆಚ್ ಅಂದ್ರೆ ಹೆಡ್, ಟಿ ಅಂದ್ರೆ ಟೈಲು. ಓಕೆನಾ, ಹೆಡ್ ಅಂಡ್ ಟೈಲ್. ಸೊ ಇಲ್ಲಿ ಪ್ರಶ್ನೆ ಈ ತರ ಇದೆ, ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಹೆಡ್. ಪ್ರಶ್ನೆ ಇದು, ಹೆಡ್ ಅನ್ನು ಪಡೆಯುವಂತಹ ಸಾಧ್ಯತೆ ಎಷ್ಟಿದೆ ಅಂತ. ಸೊ ನಾಗರಾಜ್ ಅವರು ಹೇಳ್ತಾ ಇದ್ದಾರೆ 3/5 ಅಂತ. ವನಿತಾ ಅವರು ಆಪ್ಷನ್ 1 ಅಂತ ಹೇಳ್ತಾ ಇದ್ದಾರೆ. ನರ್ಸಪ್ಪ ಆಪ್ಷನ್ ಎ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಹೇಗೆ ಇದನ್ನ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಯಾವ ರೀತಿ ಸಾಕು ಅಂತ ನೋಡೋಣ, ಕೌಂಟ್ ಮಾಡೋಣ. ಮೊದಲು ನಾವೇನ್ ಮಾಡ್ಬೇಕಂದ್ರೆ ಕೌಂಟ್ ಮಾಡಿ. ಮೊದಲು ಏನನ್ನ ಕೌಂಟ್ ಮಾಡಬೇಕು, ಟೋಟಲ್ ಹೆಡ್ ಎಷ್ಟಿದಾವೆ, 1 2 3 4 5 6. ಸೊ 6 ಬಂದಿದೆ. ಹೆಡ್ ಎಷ್ಟು ಬಂದಿದೆ, 6 ಇದೆ. ಸೊ 6 ವ್ಯಾಲ್ಯೂ ಇದೆ, ಹೌದಲ್ವಾ? ಅಂದ್ರೆ ಔಟ್ ಆಫ್ 10 6 ಇದೆ, ಅಂದ್ರೆ ನಮ್ಗೆ ಆಪ್ಷನ್ ಅಲ್ಲಿ ಇಲ್ಲ. ಸೊ ಏನ್ ಮಾಡೋಣ, ಕ್ಯಾನ್ಸಲ್ ಮಾಡಿ ಸಿಂಪ್ಲಿಫೈ ಮಾಡೋಣ ಅದನ್ನ. 2 3s 2 5s, ಸೊ ದಟ್ ಈಸ್ 3/5. ಆಪ್ಷನ್ ಎ ಕರೆಕ್ಟ್ ಅಲ್ವಾ? ಸೊ ನೀವೆಲ್ಲರೂ ಕರೆಕ್ಟ್ ಉತ್ತರವನ್ನು ಕೊಟ್ಟಿದ್ದೀರಿ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು. ರತ್ನಾ ಟೀಚರ್, ಸೊ ನೀವು ಕೂಡ ಆನ್ಸರ್ ಮಾಡಿದಿರಿ. ಸೊ ಕರೆಕ್ಟ್ ಉತ್ತರ ಕೊಟ್ಟಿದ್ದೀರಾ. ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಗೋ ಟು ದ ನೆಕ್ಸ್ಟ್ ಕ್ವಶನ್. ಐ ಹ್ಯಾವ್ ಆಲ್ಸೋ ಕನ್ಫ್ಯೂಷನ್ ವಿತ್ ದಿಸ್. ನೋಡೋಣ ಈ ಪ್ರಶ್ನೆ ನಿಮಗೆ ಏನಾದರೂ ಐಡಿಯಾ ಬರುತ್ತೆ ಅಂತ. ದ ನ್ಯೂಮರಿಕಲ್ ಎಕ್ಸ್ಪ್ರೆಷನ್ 3/7 ಪ್ಲಸ್ -7/8 is equal to 25/56 shows that ಇದು ಏನನ್ನ ತೋರಿಸುತ್ತೆ ಅಂತ. The rational numbers are closed under addition, the rational numbers are under subtraction, the rational numbers are closed under multiplication, the rational numbers are closed under division. ಹೌದಲ್ಲ? ಸೊ ನಾವು ಜನರಲ್ ಡಿವಿಷನ್ ಅಲ್ಲಿ ಯಾವುದೇ ರ್ಯಾಷನಲ್ ನಂಬರ್ಸ್ ಕ್ಲೋಸರ್ ಪ್ರಾಪರ್ಟಿಯನ್ನ ಸ್ಯಾಟಿಸ್ಫೈ ಮಾಡೋದಿಲ್ಲ, ಹೌದಲ್ಲ? ಸೊ ವಾಟ್ ಅಬೌಟ್ ಟೈಲ್ ಅಂತ ಕೇಳಿದ್ರಿ. ಸೊ ಟೈಲ್ ಅದು ರಿವರ್ಸ್. ಸೊ ಟೈಲ್ ಎಲ್ಲ ಕೌಂಟ್ ಮಾಡಿ ಡಿವೈಡೆಡ್ ಬೈ ಟೋಟಲ್ ಮಾಡಿ ನಿಮಗೆ ಆನ್ಸರ್ ಸಿಕ್ಕುತ್ತೆ. ಓಕೆ, ಸೊ ಇದು ಸಮ್ ಕೇಸಸ್ ಅಲ್ಲಿ ಇದು ಬರೋದಿಲ್ಲ. ಸೊ ಹಾಗಾಗಿ ಈ 3ರಲ್ಲಿ ಒಂದು ಉತ್ತರ ಬರಬಹುದು. ಸೊ ವೆನ್ ಯು ಆರ್ ಸಿಂಪ್ಲಿಫೈಯಿಂಗ್ ದಿಸ್ ಯು ವಿಲ್ ಗೆಟ್ -25/56 ಬರುತ್ತೆ. ಇದ್ರ ವ್ಯಾಲ್ಯೂವನ್ನು ನೀವು ಸಿಂಪ್ಲಿಫೈ ಮಾಡಿದಾಗ -25/56 ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಮೈನಸ್ ವ್ಯಾಲ್ಯೂ ಇರೋದ್ರಿಂದ ಕೆಲವ್ರು ಹೇಳ್ತಾರೆ ಸರ್ ಇದು ಕ್ಲೋಸರ್ ಅಂಡರ್ ಸಬ್ಟ್ರಾಕ್ಷನ್ ಅಂತ. ಇನ್ ಕೆಲವ್ರು ಹೇಳ್ತಾರೆ ಸೊ ನೋ ಸರ್ ದಿಸ್ ಇಸ್ ಕ್ಲೋಸರ್ ಅಂಡರ್ ಅಡಿಷನ್ ಅಂತ. ಸೊ ನೀವೇನ್ ಹೇಳ್ತೀರಾ? ಆಪ್ಷನ್ 2 ಅಂತ ಹೇಳ್ತಾ ಇದ್ರೆ ಅಕ್ಷತಾ. ಬಟ್ ದ ಅಲ್ಟಿಮೇಟ್ ಫೈನಲ್ ಆನ್ಸರ್ ಫ್ರಮ್ ದ CTET ಎಕ್ಸಾಮಿನೇಷನ್ 2008 ಡಿಸೆಂಬರ್ 2018 ಅಲ್ಲಿ ನಡೆದಿರುವಂತ ಪರೀಕ್ಷೆ ಆಪ್ಷನ್ 1 ಅಂತ ಕೊಟ್ಟಿದ್ದಾರೆ. ಐ ಡೋಂಟ್ ನೋ ವೈ ಇಟ್ ಈಸ್, ಬಟ್ ದ ಎಕ್ಸಾಕ್ಟ್ ನಾನು ಕೆಲವೊಂದು ಕಡೆ ನನ್ನ ಸ್ನೇಹಿತರ ಹತ್ರ ಡಿಸ್ಕಷನ್ ಮಾಡಿದಾಗ ಸಬ್ಟ್ರಾಕ್ಷನ್ ಅಂತ ಹೇಳಿದ್ರು. ಬಟ್ ಇಲ್ಲಿ ಸೈನ್ ಪ್ಲಸ್ ಇರೋದ್ರಿಂದ ಅಂದ್ರೆ ಯಾವುದೇ 2 ಸಂಖ್ಯೆಗಳನ್ನ ಕೂಡಿದಾಗ ಆ ಸಂಖ್ಯೆಗಳು ಕೂಡ ಏನಾಗಿರುತ್ತೆ, ಒಂದೇ ವರ್ಗಕ್ಕೆ ಸೇರುತ್ತೆ. ಫಾರ್ ಎಕ್ಸಾಂಪಲ್ ನಾನು ರ್ಯಾಷನಲ್ ನಂಬರ್ಸ್ ಅನ್ನ ತಗೊಂಡಿದ್ದೀನಿ. ಯಾವುದೇ 2 ರ್ಯಾಷನಲ್ ನಂಬರ್ ಅನ್ನ ಕೂಡಿದಾಗ ಬರುವಂತದ್ದು ಕೂಡ ರ್ಯಾಷನಲ್ ನಂಬರೇ ಆಗಿರುತ್ತೆ. ಇದು ಕ್ಲೋಸರ್ ಪ್ರಾಪರ್ಟಿ ಅಂತ ಹೇಳ್ತದೆ. ಸೊ ಹಾಗಾಗಿ ಆಪ್ಷನ್ ಎ ಅಂತ ಹೇಳಿ ಅಧಿಕೃತ ಕೀ ಆನ್ಸರ್ಸ್ ಬಂದಿದೆ. ಓಕೆ, ಸೊ ನೋಡೋಣ. ಸೊ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿ ನನಗೆ ಏನಾದರೂ ನಿಮಗೆ ಅನ್ಸಿದ್ದು ಕೂಡ ನಾನು ಉತ್ತರವನ್ನ ತಿಳಿಸ್ತೀನಿ. ಸೊ ಮುಂದಿನ ಪ್ರಶ್ನೆ ಇದೀಗ ಬಂತು. ವಿಚ್ ಒನ್ ಆಫ್ ದ ಫಾಲೋಯಿಂಗ್ 3D ಶೇಪ್ಸ್ ಡಸ್ ನಾಟ್ ಹ್ಯಾವ್ ಎ ವರ್ಟೆಕ್ಸ್? ಇವುಗಳಲ್ಲಿ ಯಾವುದು ಶೃಂಗಗಳನ್ನು ಹೊಂದಿಲ್ಲ? ಸೊ ಶೃಂಗ ಬಿಂದುಗಳನ್ನು ಹೊಂದಿಲ್ಲದೆ ಇರ್ತಕ್ಕಂಥದ್ದು ಸೊ ಯಾವುದು? ಪಿರಮಿಡ್, ಪ್ರಿಸಮ್, ಕೋನ್, ಸ್ಪಿಯರ್. ಸೊ ರಂಜನಾ ಆಪ್ಷನ್ 4 ಅಂತ ಹೇಳ್ತಾ ಇದ್ರೆ, ಹಾಗೆ ಶೆಟ್ಟಿ
ಅವರು ಕೂಡ ಆಪ್ಷನ್ ಡಿ ಅಂತ ಹೇಳ್ತಾ ಇದ್ದಾರೆ. ವಿನೀತಾ 4. ಸೊ ಆಪ್ಷನ್ 4 ಅಂತ ಹೇಳ್ತಾ ಇದ್ರಿ, ಯಾವುದೇ ಕನ್ಫ್ಯೂಷನ್ ಇಲ್ಲ ಅಂತ ಭಾವಿಸ್ತಾ. ಸೊ ಪ್ರಿಸಮ್ ಯಾವ ಥರ ಇರುತ್ತೆ? ಸೊ ಪ್ರಿಸಮ್ ನೋಡೋಣ. ಪಿರಮಿಡ್ ಬರೆಯೋಣ ಫಸ್ಟು. ಸೊ ಪಿರಮಿಡ್ ಹೇಗಿರ್ತದೆ? ಸೊ ನಿಮ್ಗೆ ನೋಡಿದಿರಲ್ಲ ಈಜಿಪ್ಟ್ ಪಿರಮಿಡ್. ಸೊ ಶೃಂಗಗಳಿದಾವೆ ಇದರಲ್ಲಿ, ಹೌದಲ್ಲ? ಸೊ ಕೋನು, ಸೊ ಇದು ಕೂಡ ಶೃಂಗಗಳಿದ್ದಾವೆ. ಸೊ ಹಾಗಾಗಿ ಇನ್ನು ಪಿರಮಿಡ್, ಪ್ರಿಸಮ್ ಅದಕ್ಕೂ ಕೂಡ ಶೃಂಗಗಳಿರ್ತವೆ. ಸೊ ಸರಿಯಾದ ಉತ್ತರ ನೀವೆಲ್ಲರೂ ಕೊಟ್ಟಿರೋದ್ರಿಂದ ದರ್ ಇಸ್ ನೋ ಡೌಟ್ ಇನ್ ಇಟ್. ಗೋಳ ಸರಿಯಾದ ಉತ್ತರ, ಅಂದರೆ ಸ್ಪಿಯರ್ ಇಸ್ ದ ಕರೆಕ್ಟ್ ಆನ್ಸರ್. ಗೋ ಟು ದ ನೆಕ್ಸ್ಟ್ ಕ್ವಶನ್. ದ ಕ್ವಶನ್ ಇಸ್ ಲೈಕ್ ದಿಸ್. ಪ್ರಶ್ನೆ ಈ ಥರ ಇದೆ. If 5/7 whole to the power of 4 to 5/7 whole to the power of -3, that is equal to 5/7 whole to the power of 5x minus 2, then x is the value of x. You have to find the value of x. So paper pen ತಗೊಳ್ಳಿ, ನನ್ನ ಜೊತೆಗೆ ವರ್ಕ್ ಮಾಡ್ತಾ ಹೋಗಿ, ಬೇಗ ಆನ್ಸರ್ನ ಹೇಳಿ. ಸೊ ನನಗೆ ಕೆಲವೊಂದು ಇನ್ನು ಟೆಕ್ನಿಕ್ಸ್ ಅಷ್ಟು ಗೊತ್ತಿಲ್ಲ, ಅಂದರೆ ಯೂಟ್ಯೂಬಲ್ಲಿ ಅಥವಾ ನಾವು ವಿಡಿಯೋ ಮಾಡುವಾಗ ಕೆಲವರು ಪೆನ್ನು ಪೇಪರ್ ಇಟ್ಕೊಂಡು ನೋಡಿದ್ದೀನಿ ನಾನು. ಕೆಲವೊಂದೆಲ್ಲ ಸಾಕಷ್ಟು ತುಂಬ ಅದ್ಭುತವಾಗಿ ಮಾಡ್ತಾರೆ. ನಂಗೆ ಅಷ್ಟು ನಾಲೆಡ್ಜ್ ಇಲ್ಲ. ಇರೋದ್ರಲ್ಲಿ ನಂಗೆ ಗೊತ್ತಿರೋ ಅಷ್ಟನ್ನ ತಿಳಿಸ್ಕೊಟ್ಟು ನಿಮಗೆ ಹೇಳ್ಕೊಡುವಂಥ ಪ್ರಯತ್ನ, ಇನೋವೇಟಿವ್ ಆಗಿ ಮಾಡ್ಕೊಡುವಂಥದ್ದು ಏನಾದರೂ ನಿಮಗೆ ಗೊತ್ತಿದ್ರೆ ನಮ್ಮ ವೀಕ್ಷಕರಲ್ಲಿ ಯಾರಿಗಾದರೂ, ಸೊ ನೀವು ನನಗೆ ಡೈರೆಕ್ಟಾಗಿ ತಿಳಿಸ್ಬೋದು. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರೆ ನಾನೇ ಕಾಂಟ್ಯಾಕ್ಟ್ ಮಾಡ್ತೇನೆ. ಯಾಕೆಂದರೆ ಸೊ ನಾವು ಕೂಡ ಕಲಿಯೋದು ತುಂಬ ಇರ್ತದೆ. ಸೊ ಇರಲಿ. ಸೊ ಈ ಪ್ರಶ್ನೆಗೆ ಉತ್ತರವನ್ನು ಹೇಳಿ. ಸೊ ಟ್ರೈ ಟು ಸಾಲ್ವ್ ದಿಸ್ ಒನ್. ಆಪ್ಷನ್ ಸಿ ಅಂತ ಹೇಳ್ತಾ ಇದ್ರಿ ಸಾಕಷ್ಟು ಜನ. ಇಲ್ಲಿ ನೋಡಿರ್ಬೋದು, ಬೇಸ್ 2 ಸೇಮ್ ಇರೋದ್ರಿಂದ ನ್ಯೂಮರೇಟರ್ನ ಕೂಡ್ಬೋದು ನಾವು. 5/7 whole to the power of 4 minus 3, ಅಂದರೆ ಪ್ಲಸ್ ಇಂಟು ಮೈನಸ್ ಆಗುತ್ತಲ್ವಾ. ಸೊ ದ್ಯಾಟ್ ಈಸ್ ಈಕ್ವಲ್ ಟು 5/7 whole to the power of 5x minus 2, ಹೌದಲ್ಲ? ಸೊ ಈಗ ಇಲ್ಲಿ ಎರಡು ಬೇಸ್ ಸೇಮ್ ಇರೋದ್ರಿಂದ ವಿ ಹ್ಯಾವ್ ಟು ಈಕ್ವೇಟ್ ದ ನ್ಯೂಮರೇಟರ್ಸ್. ನ್ಯೂಮರೇಟರ್ನ ಎರಡು ನಾವು ಈಕ್ವೇಟ್ ಮಾಡ್ಕೋಬೋದು, ಹೌದಲ್ಲ? ಬೇಸ್ ಎಲ್ಲ ಸೇಮ್ ಇದೆ, ಅದಕ್ಕಾಗಿ ಇನ್ನೇನಿಲ್ಲ. ಸೊ ಬೇಸ್ನ ಸೇಮ್ ಇದ್ದಾಗ ನ್ಯೂಮರೇಟರ್ನ ಹೇಗೆ ಈಕ್ವೇಟ್ ಮಾಡ್ಕೊಳ್ಳೋದು? ಸೊ 4 - 3 is equal to 5x minus 2 ಆಗುತ್ತೆ, ಕರೆಕ್ಟ್ ಅಲ್ಲ? ಈ 4 - 3 ಅಂದರೆ 1 ಆಗುತ್ತೆ. ಈ -2ನ ಈಚೆ ಕಡೆ ತಗೊಳ್ಳಿ, ಆಗೇನಾಗುತ್ತದು +2 ಆಗುತ್ತೆ. 1 + 2 is equal to 5x ಆಗುತ್ತೆ. ಸೊ x is equal to 3, ಅಂದರೆ ಇದರ ವ್ಯಾಲ್ಯೂ 3 ಆಗುತ್ತೆ ಅಲ್ವಾ? ಸೊ 3 ಆಗುತ್ತೆ. ಸೊ 5 ಡಿವೈಡೆಡ್ ಬೈ ಆಗುತ್ತೆ. ದಟ್ ಮೀನ್ಸ್ ಏನಾಗುತ್ತದು 3/5 ಆಗುತ್ತೆ. ದ ವ್ಯಾಲ್ಯೂ ಆಫ್ x is equal to 3/5 ಆಗುತ್ತೆ. ಸೊ 3/5 ಆಪ್ಷನ್ 3ನಲ್ಲಿದೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ 3. ಸುಮಾರು ಜನ ಆಪ್ಷನ್ 3 ಅಂತ ಕೊಟ್ಟಿದ್ದೀರಿ. ಆಪ್ಷನ್ 3 ಬಸವ, ಪವಾರ್, ಉಮೇಶ್, ತ್ರಿವೇಣಿ, ಹಾಗೆ ಸುಜಾತ, ನರ್ಸಪ್ಪ ಎಲ್ಲರೂ ಕೂಡ ಕರೆಕ್ಟ್ ಉತ್ತರವನ್ನು ಕೊಟ್ಟಿದ್ದೀರಿ. ಸೊ ಥ್ಯಾಂಕ್ ಯು ಟು ಆಲ್. ನೀವೆಲ್ಲರೂ ಕೂಡ ತುಂಬ ಇಂಟೆಲಿಜೆಂಟ್ ಅಂತ ನನಗೆ ಗೊತ್ತು. ನನಗಿಂತ ಚೆನ್ನಾಗಿ ಉತ್ತರವನ್ನು ಕಲ್ತಿದ್ದೀರಿ, ಕಲಿಸ್ತೀರಿ ಕೂಡ ಅಂತ. ಸೊ ಗೋ ಟು ದ ನೆಕ್ಸ್ಟ್ ಕ್ವಶನ್ ಡೈರೆಕ್ಟ್ಲಿ. ಆದಷ್ಟು ಬೇಗ ಕವರ್ ಮಾಡೋಣ ಪ್ರಶ್ನೆಗಳನ್ನು. ಒಂದಷ್ಟು ಪ್ರಶ್ನೆಗಳನ್ನು ಇವತ್ತು ಡಿಸ್ಕಷನ್ ಮಾಡೋಣ ಅಂತ ನನ್ನ ಒಂದು ಅಭಿಲಾಷೆ. ಇವತ್ತು ಪ್ರಶ್ನೆ ಬಂದಿದೆ. ಲೆಟ್ ಎ, ಬಿ, ಸಿ ಬಿ 3 rational numbers where a is equal to 3/5, b is equal to 2/3 and c is equal to -5/6. Which one of the following is true? So ಇದಕ್ಕೆಲ್ಲದಕ್ಕೂ ಅಪ್ಲೈ ಮಾಡಿ a × b + c ಇದನ್ನೆಲ್ಲ ಹಾಕಿ ಮಾಡ್ಬೇಕಾ ಸರ್ ಅಂತ ನೀವು ಅನ್ಸುತ್ತೆ ನಿಮಗೆ. ತುಂಬ ಈಸಿಯಾಗಿ ಆನ್ಸರ್ ಮಾಡ್ಬೋದು ಇದನ್ನ. ಹೇಗೆ? ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ? ನೋ ಚಾನ್ಸ್. ಹಾಗೆ ಉತ್ತರವನ್ನು ನೀವು ಹೇಳ್ಬೋದು. ಹೇಗೆ ಅಂತ ಸೊ ನೋಡಿ, ಇದನ್ನ ಒಂದು ಜನರಲ್ ರೂಲ್ ಪ್ರಕಾರ ನೀವು ಇದಕ್ಕೆ ಆನ್ಸರ್ ಮಾಡ್ಬೋದು. ನೋಡ್ಲಿಕ್ಕೆ ತುಂಬ ಕಾಂಪ್ಲಿಕೇಟೆಡ್ ಅಂತ ಅನ್ಸಿದ್ರು ಕೂಡ ತುಂಬ ಸುಲಭವಾದಂತಹ ಒಂದು ಲೆಕ್ಕ ಇದು. ಇಲ್ಲಿ ಯಾವುದೇ ವ್ಯಾಲ್ಯೂನ ಎಲ್ಲೂ ಸಬ್ಸ್ಟಿಟ್ಯೂಷನ್ ಮಾಡಬೇಡಿ ನೀವು. ಬಟ್ ಇದನ್ನ ಅಬ್ಸರ್ವ್ ಮಾಡಿ. a × b + c is equal to b × a + c ಸಾಧ್ಯನಾ ಇದು? ಸೊ ಇಟ್ ಈಸ್ ನಾಟ್ ಪಾಸಿಬಲ್, ಹೌದಲ್ಲ? ಕಾಂಪಿಟೇಟಿವ್ ಪ್ರಾಪರ್ಟಿ ಅಂದ್ರೂ ಕೂಡ ಇದನ್ನು ನಾವು ನೋಡಿದರೆ LHSಗೆ ಈಕ್ವಲ್ ಮಾಡ್ಕೋಬೇಕಂದ್ರೆ RHS ಅಲ್ಲಿ AB ಪ್ಲಸ್ ಏನು ಬರಬೇಕು? AC ಬರಬೇಕು. ಬಟ್ ಇಲ್ಲೇನಿದೆ? ಬರಲ್ಲ ಅದು. ಹಾಗಾಗಿ ಆಪ್ಷನ್ 1 ಈಸ್ ನಾಟ್ ಆನ್ಸರ್. ನೆಕ್ಸ್ಟ್ ಆಪ್ಷನ್ ಬಿ ನೋಡಿ. ಡಿವೈಡೆಡ್ ಬೈ ಇಂದ ನಾವು ಯಾವತ್ತೂ ಕೂಡ ಒಂದು ಪ್ರಾಪರ್ಟೀಸನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲ್ಲ, ಅದೇ ಇಲ್ಲ ಅದು. ಸೊ ಇನ್ನು ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ಯಾಕೆಂದರೆ ಕೂಡೋದನ್ನ ನೀವು ಹೇಗೆ ಕೂಡಿದ್ರು ಕೂಡ ಆನ್ಸರ್ ಕರೆಕ್ಟಾಗಿ ಬರುತ್ತಲ್ವ? ಸೊ ಕೂಡೋದು ನಾವು ಹೇಗೆ ಬೇಕಾದ್ರೂ ಕೂಡ್ಬೋದು, ಅದರಲ್ಲಿ ಏನು ನಮಗೆ ಕನ್ಫ್ಯೂಷನ್ ಇಲ್ಲ.
ಸೊ ಸರಿಯಾದ ಉತ್ತರ ಆಪ್ಷನ್ 3 ಆಗುತ್ತೆ. ಇಲ್ಲಿ ಮೈನಸ್ ಬರೋದಿಲ್ಲ, ಯಾಕೆಂದ್ರೆ ಎ ಮೈನಸ್ ಬಿ ಮೈನಸ್ ಆಫ್ ಸಿ ನೆಗೆಟಿವ್ ಅಲ್ಲಿ ಅಸೋಸಿಯೇಟಿವ್ ಪ್ರಾಪರ್ಟಿ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಅಸೋಸಿಯೇಟಿವ್ ಪ್ರಾಪರ್ಟಿ ವಿತ್ ರೆಸ್ಪೆಕ್ಟ್ ಟು ಅಡಿಷನ್. ಅರ್ಥ ಆಯ್ತಲ್ಲ? ಈ ಪ್ರಶ್ನೆ ನಿಮಗೆ ಹೆಂಗಂತಾರೆ, ಸಹವರ್ತನೀಯ ನಿಯಮ ಸಂಕಲನದಲ್ಲಿ, ಸಂಕಲನದ ಸಹವರ್ತನೀಯ ನಿಯಮ, ಗುಣಾಕಾರದ ಸಹವರ್ತನೀಯ ನಿಯಮ ಇದೆ, ಸಂಕಲನ ಸಹವರ್ತನೀಯ ನಿಯಮ ಇದೆ. ಸೊ ಇನ್ಯಾವುದು ಕೂಡ ಇಲ್ಲ. ಹಾಗಾಗಿ ಆಪ್ಷನ್ ಸಿ ಅಥವಾ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಗುಡ್, ನೀವೆಲ್ಲರೂ ಕರೆಕ್ಟ್ ಉತ್ತರ ಕೊಟ್ಟಿರೋದು ನಂಗೆ ತುಂಬಾ ಖುಷಿ ಆಯ್ತು. ಟು ದ ನೆಕ್ಸ್ಟ್ ಒನ್. ಹಾಗಾಗಿ ಯಾರು ಕೂಡ ಅದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡಿ ಕಂಡುಹಿಡಿಬೇಕು ಅಂತೇಳಿ ನೀವು ಅದನ್ನ ತಲೆಕೋಬಾರದು, ಐಡಿಯಾ ಮಾಡಬಾರ್ದು. ಆದರೆ ಅದನ್ನೆಲ್ಲ ಸಬ್ಸ್ಟಿಟ್ಯೂಷನ್ ಮಾಡಿ ನೀವು ಕಂಡುಹಿಡಿಯುವಷ್ಟೊತ್ತಿಗೆ ಟೈಮ್ ಮುಗಿದೋಗಿರುತ್ತೆ, ಪೇಪರ್ ಇಸ್ಕೋತಾರೆ ಅವರು. ಸೊ ನೆಕ್ಸ್ಟ್ ಕ್ವಶನ್ ಈಸ್ geometrical representation showing the relationship between the whole and its parts. ಅಂದ್ರೆ ಪೂರ್ಣ ಮತ್ತು ಅದರ ಭಾಗಗಳನ್ನು ತೋರಿಸ್ತಕ್ಕಂತಹ ಒಂದು ಜಾಮೆಟ್ರಿಕಲ್ ರೆಪ್ರೆಸೆಂಟೇಷನ್ ಯಾವುದು? ಹಿಸ್ಟೋಗ್ರಾಮ್, ಪೈ ಚಾರ್ಟ್, ಬಾರ್ ಗ್ರಾಫ್, ಪಿಕ್ಟೋಗ್ರಾಫ್. ಎಸ್, ಸಾಕಷ್ಟು ಜನ ಆಪ್ಷನ್ 2 ಅಂತ ಹೇಳ್ತಾ ಇದ್ದಾರೆ, ಪೈ ಚಾರ್ಟ್ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಕನ್ಫ್ಯೂಷನ್ ಇಲ್ಲ, ನನಗೂ ಕೂಡ. ನೋಡಿ, ಹಿಸ್ಟೋಗ್ರಾಮ್ನ ನಾನು ಮೊದಲು ರೆಪ್ರೆಸೆಂಟೇಷನ್ ಮಾಡ್ತೇನೆ. ಒಂದು ಕಂಬ ಸಾಲು ಮುಖಾಂತರ ತೋರಿಸ್ತಾರೆ. ಇಲ್ಲಿ ಒಂದು ವ್ಯಾಲ್ಯೂಸ್ ಹಾಕಿರ್ತಾರೆ ನೋಡಿ, ಇಲ್ಲಿ ವರ್ಷ ಇಷ್ಟಿಷ್ಟ ಆಯ್ತು, ಈ ವರ್ಷ TET ಪಾಸ್ ಆಗಿರೋ ಸಂಖ್ಯೆ ತುಂಬಾ ಇದೆ, ಸ್ವಲ್ಪ ಕಡಿಮೆ ಇತ್ತು, ಹಿಂದೆ ಕಡಿಮೆ ಇತ್ತು, ಇದು ಹೇಳ್ತಾರೆ. ಇದು ಯಾವುದೇ ತರ ಹೋಲು ಮತ್ತೆ ಪಾರ್ಟ್ಸ್ ಅನ್ನ ತೋರಿಸೋದಿಲ್ಲ, ಹೌದಲ್ಲ? ಸೊ ಹಾಗೇನೆ ಇನ್ನೊಂದು ನೋಡೋಣ, ಮತ್ತೊಂದು ಆಪ್ಷನ್ ಇದೆ, ಏನದು? ಪೈ ಚಾರ್ಟ್ ಅಂತ ಇದೆ. ಸೊ ಈ ಪೈ ಚಾರ್ಟ್ ಯಾವ ತರ ಇರುತ್ತೆ ಎಲ್ಲ ಗೊತ್ತಿದೆ. ಪೈ ಚಾರ್ಟ್ ಬಗ್ಗೆ ಒಂದು ರೌಂಡ್ ಇರುತ್ತೆ, 360 ಡಿಗ್ರಿಯಲ್ಲಿ ಹಾಕಿರ್ತೀನಿ, ನಾನು ಈ ತರ ಭಾಗ ಮಾಡಿರ್ತೀನಿ. ಸೊ ಇದು ನಿದ್ರೆ ಮಾಡ್ತೀನಿ, ಇದು ಆಟ ಆಡ್ತೀನಿ, ಇದು ಓದ್ಕೊಳ್ತೀನಿ, ಇದು ನಾನು ಏನ್ ಮಾಡ್ತೀನಿ, ಏನಾದ್ರು ಬೇರೆ ಕೆಲಸಗಳನ್ನ ಮಾಡ್ತೀನಿ. ಸೊ ಈ ತರ ಯಾವ್ದ್ರಲ್ಲಿ ಅತಿ ಹೆಚ್ಚು ಇದು ನೋಡಿ, ಈ ಓದೋದೇನಿದೆ ಈ ಪಾರ್ಟ್ ಅನ್ನ ನಾನು ಸೆಲೆಕ್ಷನ್ ಮಾಡ್ತೀನಿ ಅಂತ ನಾನು ಹೇಳೋದಾದ್ರೆ, ಸೊ ಇದನ್ನೊಂದು ಪಾರ್ಟ್ ನಾನು ಸೆಲೆಕ್ಷನ್ ಮಾಡ್ತೀನಿ. ಸೊ ದಿಸ್ ಇಸ್ ಅ ಪಾರ್ಟ್ ಆಫ್ ದ ಹೋಲ್, ಅಂದ್ರೆ ಟೋಟಲ್ 24 ಅವರ್ನ ನಾನು ಒಂದಷ್ಟು ಪಾರ್ಟ್ ಅನ್ನ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಹೋಲ್ ಅಂಡ್ ದಿಸ್ ಇಸ್ ಎ ಪಾರ್ಟ್. ಹಾಗಾಗಿ ಪೈ ಚಾರ್ಟ್ ಇಸ್ ದ ಆನ್ಸರ್. ಬಾರ್ ಗ್ರಾಫ್ ಬರೋದಿಲ್ಲ. ಹಿಸ್ಟೋಗ್ರಾಮ್ ಆಕ್ಚುಲಿ ಹಿಸ್ಟೋಗ್ರಾಮ್ ಈ ತರ ಇರುತ್ತದೆ, ನೀವು ನೋಡ್ಬೋದು, ಇಲ್ಲಿ ಮಾರ್ಕ್ ಮಾಡಿರ್ತೀವಿ. ಸೊ ಅದು ಕೂಡಿಸ್ತಕ್ಕಂಥದ್ದು ಈ ರೀತಿ. ಓಕೆ, ಸೊ ದಿಸ್ ಇಸ್ ವಾಟ್ ನಾವು ಗ್ರಾಫ್ ಅಂತ ಹೇಳ್ತೀವಿ. ಇನ್ನು ಪಿಕ್ಟೋಗ್ರಾಫು ಪಿಕ್ಚರ್ ಮುಖಾಂತರ ತೋರಿಸ್ತಕ್ಕಂಥದ್ದು. ಸೊ ನಿಮಗೆಲ್ಲ ಇದೆ, ಹಾಗಾಗಿ ದೇರ್ ಇಸ್ ನೋ ಕನ್ಫ್ಯೂಷನ್ ಇನ್ ದಿಸ್. ಪೈ ಚಾರ್ಟ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಎಲ್ಲರೂ ಕರೆಕ್ಟ್ ಉತ್ತರವನ್ನು ಕೊಟ್ಟಿದ್ದೀರಿ. ಗೋ ಟು ದ ನೆಕ್ಸ್ಟ್ ಕ್ವಶನ್. So the question is like this. Read the question first carefully. So question is there. If Q is the square of a natural number P, then P is P na ಏನಂತ ಕರೀತಾರೆ? The square of Q, the square root of Q equal to Q greater than Q. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಸೊ ಅರ್ಥ ಮಾಡ್ಕೊಳ್ಳಿ ಕ್ವಶನ್ ಅನ್ನ. ಸೊ ಹಾಗೆ ನನಗೆ ಬೇಗ ಉತ್ತರವನ್ನ ಕೊಡಿ. ಸೊ ಟ್ರೈ ಟು ಆನ್ಸರ್ ಫಾರ್ ದಿಸ್ ಕ್ವಶನ್. ಇಟ್ ಇಸ್ ವೆರಿ ಈಸಿ, ಐ ಥಿಂಕ್. ಸೊ ಆಪ್ಷನ್ 2, ಆಪ್ಷನ್ 3 ಅಂತ ಹೇಳ್ತಾ ಇದ್ದೀರಿ, ಯಾವ ರೀತಿ ಅಂತ. ತುಂಬಾ ಸಿಂಪಲ್ ಆದ ಪ್ರಶ್ನೆ ಇದು. ಸೊ ಕೆಲವರಿಗೆ ಕನ್ನಡದಲ್ಲಿ ಹೇಳಬೇಕು ಅಂದ್ರೆ, ಇದು ಕನ್ನಡದಲ್ಲಿ ಹೇಗೆ ಹೇಳೋದು ಅಂದ್ರೆ, ಇಫ್ ಕ್ಯೂ ಇಸ್ ದ ಸ್ಕ್ವೇರ್ ಆಫ್ ದ ನ್ಯಾಚುರಲ್ ನಂಬರ್, ಪಿ ನ ಒಂದು ಸ್ಕ್ವೇರ್, ಕ್ಯೂ ಏನಾಗಿದೆ, ಪಿ ನ ಒಂದು ಸ್ಕ್ವೇರ್ ಆಗಿದೆ, ಹೌದಲ್ಲ? ಸೊ ನೋಡೋಣ, ಅಂದ್ರೆ ಸ್ಕ್ವೇರ್ ಇಸ್ ಈಕ್ವಲ್ ಟು ಕ್ಯೂ ಅಂತ ಅರ್ಥ ಇದು, ಹೌದಲ್ಲ? ಸೊ ನಾನೀಗ ಹೇಳ್ತೀನಿ, ನನಗೆ ಏನ್ ಬೇಕೀಗ, ಪಿ ಇಸ್ ಈಕ್ವಲ್ ಟು ಬೇಕು. ಪಿ ಇಸ್ ಈಕ್ವಲ್ ಟು ಸ್ಕ್ವೇರ್ನ ಆಚೆ ಕಡೆ ಕಳಿಸಿದ್ರೆ ಸ್ಕ್ವೇರ್ ರೂಟ್ ಆಗುತ್ತೆ, ಅಂದ್ರೆ ಪಿ ಇಸ್ ದ ಸ್ಕ್ವೇರ್ ರೂಟ್ ಆಫ್ ಕ್ಯೂ, ಕರೆಕ್ಟ್ ಅಲ್ಲ? ಎಸ್, ಪಿ ಇಸ್ ದ ಸ್ಕ್ವೇರ್ ರೂಟ್ ಆಫ್ ಕ್ಯೂ. ನೋಡಿ, ಇದು ಈಸಿ ಆಯ್ತು, ಎಷ್ಟು ಈಸಿ ಆಯ್ತು. ಹಾಗಾಗಿ ಏನು ಕನ್ಫ್ಯೂಷನ್ ಇಲ್ಲ, ಅದೇನಿಟ್ರದೇನು ಇದೆಲ್ಲ ಏನು ಕನ್ಫ್ಯೂಷನ್ ಆಗೋದೇ ಬೇಡ. ಸೊ ಸ್ಕ್ವೇರ್ ರೂಟ್ ಆಫ್ ಕ್ಯೂ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಎಲ್ಲರೂ ಕೂಡ ಕರೆಕ್ಟ್ ಉತ್ತರವನ್ನು ಕೊಟ್ಟಿದ್ದೀರಿ. ಈಕ್ವಲ್ ಟು ಕ್ಯೂ, ಹಾಗೆ ಗ್ರೇಟರ್ ದ್ಯಾನ್ ಕ್ಯೂ ಇವೆಲ್ಲ ಬರೋದಿಲ್ಲ. ಹಾಗೆ ಸ್ಕ್ವೇರ್ ಆಫ್ ಕ್ಯೂ ಇದು ಕೂಡ ತಪ್ಪಾದ ಹೇಳಿಕೆ. ಹಾಗಾಗಿ ಆಪ್ಷನ್ 2 ಇದಕ್ಕೆ ಕರೆಕ್ಟ್ ಉತ್ತರ. ನೀವೆಲ್ಲರೂ ಕೂಡ ಕರೆಕ್ಟ್ ಉತ್ತರ ಕೊಟ್ಟಿದ್ದೀರಿ. ಅಕ್ಷತಾ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ, ಪಲ್ಲವಿ ನೀವು ಕೂಡ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ, ಅದೇ ಈಕ್ವಲ್ ಆಗ್ತದೆ. ಸೊ ನೋಡಿ, ಆಪ್ಷನ್ ಅನ್ನ ನೋಡಿ. ಸೊ ಗೋ ಟು ದ ನೆಕ್ಸ್ಟ್ ಕ್ವಶನ್. ಸಾಲ್ವ್ ಫಾರ್ ದಿಸ್.
ಐ ವಿಲ್ ಗಿವ್ ಯು 30 ಸೆಕೆಂಡ್ಸ್ ಟೈಮ್, 30 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ ನಾನು ನಿಮಗೆ. ದ ವ್ಯಾಲ್ಯೂ ಆಫ್ ರೂಟ್ ಆಫ್, ಹೇಗೆ ಓದ್ಬೇಕು ಇದನ್ನ, ರೂಟ್ ಆಫ್ 91 ಪ್ಲಸ್ ರೂಟ್ ಆಫ್ 70 ಪ್ಲಸ್ ರೂಟ್ ಆಫ್ 121 ಈಸ್ ಆಪ್ಷನ್ಸ್ 9, 10, 11, 12. 9, 10, 11, 12 ಇದಕ್ಕೆ ಯಾವುದು? ಸೊ ಶ್ರುತಿ ಪಾಟೀಲ್ 10, ಅಕ್ಷತಾ 10 ಅಂತ ಹೇಳ್ತಾ ಇದ್ದಾರೆ, ಪ್ರೀತಿ 10 ಅಂತ ಹೇಳ್ತಾ ಇದ್ದಾರೆ, ಎಲ್ಲರೂ ಕೂಡ ಆಪ್ಷನ್ 2 ಅಂತ ಹೇಳ್ತಾ ಇದ್ರಿ. ದೇರ್ ಇಸ್ ನೋ ಕನ್ಫ್ಯೂಷನ್ ಫಾರ್ ದಿಸ್. ನೋಡೋಣ, ಸಾಲ್ವ್ ಮಾಡೋಣ. ಇಲ್ಲಿ 121ಗೆ ಎಷ್ಟಾಗತ್ತೆ ಹೇಳಿ? 11, ಹೌದಲ್ಲ? ಸೊ ಮಾಡಿಬಿಡೋಣ, ಸಾಲ್ವ್ ಮಾಡೋಣ. ರೂಟ್ ಆಫ್ 91 ಹಾಗೆ ಇರಲಿ ಪ್ಲಸ್ ರೂಟ್ ಆಫ್ ವಾಟ್ ಇಸ್ ದಟ್ 70 ಹಾಗೆ ಇರಲಿ ಪ್ಲಸ್ ಇದು 11 ಆಗುತ್ತೆ. 11 ಅನ್ನೋದು 121 ಅಲ್ಲ, 11 ಪ್ಲಸ್ 70 ಕೂಡಿದ್ರೆ 81 ಆಗುತ್ತೆ. ರೂಟ್ ಆಫ್ 91 ಪ್ಲಸ್ 81, ಸ್ಕ್ವೇರ್ ರೂಟ್ ಆಫ್ 81 ಅಂದರೆ 9 9s 81, 9 ಆಗುತ್ತೆ. ಸೊ 9 ಪ್ಲಸ್ 91 100 ಆಗುತ್ತೆ. ಡೈರೆಕ್ಟಾಗಿ ಮಾಡಿಬಿಡೋಣಲ್ಲ. ಸೊ 9 ಪ್ಲಸ್ 91 100 ಆಗುತ್ತೆ. ರೂಟ್ ಆಫ್ 100 ಈಸ್ ನಥಿಂಗ್ ಬಟ್ 10 ಅಂದರೆ 10 ಆಗುತ್ತೆ. ಸ್ಕ್ವೇರ್ಗೂ ರೂಟ್ಗೂ ಕ್ಯಾನ್ಸಲ್ ಆಗುತ್ತೆ. 10 ಈಸ್ ದ ಕರೆಕ್ಟ್ ಆನ್ಸರ್. ಎಷ್ಟು ಚೆನ್ನಾಗಿ ಉತ್ತರವನ್ನು ಕೊಟ್ಟಿದ್ದೀರಿ, ಯಾರು ಕೂಡ ತಪ್ಪು ಉತ್ತರವನ್ನು ಕೊಟ್ಟಿಲ್ಲ, ಎಲ್ರಿಗೂ ಕೂಡ ಅಭಿನಂದನೆಗಳು. ಸೊ ಆಪ್ಷನ್ 2 ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಗಾಟ್ ಇಟ್. ಗೋ ಟು ದ ನೆಕ್ಸ್ಟ್ ಒನ್. ಸೊ ನೀವು ನನ್ನ ಜೊತೆಗೆ ಬರ್ಕೊಳ್ತೀರಾ ಅಂತ ಭಾವಿಸ್ತೀನಿ, ಯಾಕೆಂದರೆ ಇದು PDF ಕೂಡ ನಿಮ್ಗೆ ಸಿಕ್ಕುತ್ತೆ TM ಲರ್ನಿಂಗ್ ಸೆಂಟರ್ ಟೆಲಿಗ್ರಾಮ್ ಚಾನಲಲ್ಲಿ ಅಂತ ಹೇಳ್ತಾ. ಸೊ ಈ PDF ಅನ್ನು ಕೂಡ ಶೇರ್ ಮಾಡ್ತೀನಿ, ಡೋಂಟ್ ವರಿ ಅಬೌಟ್ ದಟ್. ಸೊ ಆದಷ್ಟು ನೀವು ನನ್ನ ಜೊತೆಗೆ ಪೆನ್ನು ಪೇಪರ್ ತಗೊಳ್ಳಿ, ಬರ್ಕೊಳ್ಳಿ. ಯಾಕೆಂದರೆ ನಾನು ಕೂಡ ಇನ್ನೊಬ್ಬರ ವಿಡಿಯೋನ ನೋಡುವಾಗ ಬರ್ಕೊಳ್ತೀನಿ, ಅಭ್ಯಾಸ ಮಾಡ್ತೀನಿ. ಯಾಕೆಂದರೆ ಐ ಆಮ್ ನಾಟ್ ಎ ಜೀನಿಯಸ್. ನಾನು ಆಗಲೂ ಹೇಳ್ತಿರ್ತೀನಿ, ಯಾವಾಗಲೂ ಕೂಡ ನಾನು ಒಬ್ಬ ಸಾಧಾರಣ ವಿದ್ಯಾರ್ಥಿ. ಯಾಕಂದರೆ ಕಲಿಕೆ ಅಂತಕ್ಕಂಥದ್ದು ಯಾರ ಸೊತ್ತು ಕೂಡ ಅಲ್ಲ, ಅದು ಸಾಧಕರ ಸೊತ್ತು. ಮುಂದಿನ ಪ್ರಶ್ನೆ ಇದೀಗ ಬಂತು. ಇನ್ ಎ ಪಾರ್ಕ್ 784 plants are arranged so that the number of plants in the row is same as the number of rows. Okay, the number of plants in each row is, ಒಂದು ರೋನಲ್ಲಿ ಇರುವಂತಹ ಸಸ್ಯಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಒಂದು ರೋನಲ್ಲಿ ಎಷ್ಟು ಸಂಖ್ಯೆ ಇದಾವೋ ಅಷ್ಟು ಏನಾಗಿರ್ತವೆ, ಸಂಖ್ಯೆ ಸೇಮ್ ಇರ್ತದೆ. ಇಲ್ಲಿ ಎಷ್ಟು ಗಿಡಗಳಿದಾವೋ ಅಷ್ಟೇ ಸಾಲುಗಳಿದಾವಂತೆ, ಎರಡು ಸೇಮ್ ಇದೆ. ಸೊ ಹಾಗಾದ್ರೆ ಒಂದು ರೋನಲ್ಲಿ ಎಷ್ಟು ಗಿಡಗಳು ಇರ್ತವೆ ಪ್ರಶ್ನೆ ಕೇಳಿದ್ದಾರೆ. ಎಸ್, ಇದಕ್ಕೆ ಹೇಗೆ ಮಾಡ್ಬೋದು ಉತ್ತರನ ಅಂತ ನೋಡೋಣ. ಅಲ್ಲಿ ಟೋಟಲ್ ಪ್ಲಾಂಟ್ಸ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವೇನು ಮಾಡಬೇಕು, 784 ಇದನ್ನ ಸ್ಕ್ವೇರ್ ರೂಟ್ ಮಾಡಿಬಿಟ್ರೆ ನಿಮಗೆ ಉತ್ತರ ಸಿಗುತ್ತೆ. ಎಸ್, ಸಾಕಷ್ಟು ಜನ ಕರೆಕ್ಟ್ ಉತ್ತರ ಕೊಟ್ಟಿದ್ದೀರಿ. ಸೊ ಸ್ಕ್ವೇರ್ ರೂಟ್ ಹೇಗೆ ಮಾಡ್ತೀರಿ ನೋಡೋಣ. ಸ್ಕ್ವೇರ್ ರೂಟನ್ನು ಹೇಗೆ ಮಾಡೋದು ಅಂತ ನನಗೆ ಗೊತ್ತಿರೋ ಮೆಥಡಲ್ಲಿ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಎಸ್, ಎಷ್ಟು ಯಾವುದಕ್ಕೆ ಸ್ಕ್ವೇರ್ ರೂಟ್ ಮಾಡಬೇಕು? 784ಗೆ ಇದೆರಡು ಗ್ರೂಪ್ ಆಗುತ್ತೆ. ಸೊ ಈ ಥರ ಬರ್ಕೊಳ್ತೀರಾ. ಸ್ಕ್ವೇರ್ ರೂಟ್ ಕಂಡುಹಿಡಿಯೋದು 9th ಸ್ಟ್ಯಾಂಡರ್ಡಲ್ಲಿ ಕಲ್ತಿದ್ದೀರಾ ನೀವೆಲ್ಲ. ಸೊ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ಸೊ ಇಲ್ಲಿ ಮೊದಲು 2 2s 4, 3 3s 9 ಆಗುತ್ತೆ. 2 ತೊಗೊಳ್ಳೋಣ. 2 2s 4 ತೊಗೊಂಡಿದ್ದೀನಿ. ಕಳೀರಿ, 7ರಲ್ಲಿ 4 ಹೋದರೆ 3 ಉಳಿತು. ಇಲ್ಲಿ ಮತ್ತೆರಡು ಕೂಡಿ 4 ಆಯಿತು. ಸೊ ಕಲರ್ ಚೇಂಜ್ ಮಾಡೋಣ, ಕನ್ಫ್ಯೂಷನ್ ಬೇಡ ಅಂತ ಬ್ಲೂ ಕಲರ್ ಮಾಡೋಣ. ಓಕೆ, ನೆಕ್ಸ್ಟ್ ಈ 84ಅನ್ನು ಕೆಳಗಡೆ ತಗೊಳ್ತಿದ್ದೀನಿ. ಸೊ ಅಲ್ಲಿಗೆ 384 ಆಯಿತು. ಈಗ ನಾನು ಯಾವ ಸಂಖ್ಯೆ ಹಾಕಬೇಕು? 4 ಇರೋದ್ರಿಂದ 8 ಹಾಕ್ತಾ ಇದ್ದೀನಿ. ಇಲ್ಲಿ 8, ಇಲ್ಲಿ ಕೂಡ 8 ಹಾಕಬೇಕು. ಅವಾಗ 8 8s 64ಗೆ 4 ಆಗುತ್ತೆ. ನೆಕ್ಸ್ಟು 6 ಕ್ಯಾರಿ, 8 4s 4 8 32, 1 6 38, ಹೌದಲ್ವಾ? ಸೊ ಹೋಯ್ತು, ಇವೆರಡು 0 ಆಗಿತ್ತು. ಇಲ್ಲಿ ಏನು 28 ಬಂದಿತ್ತು ಅದೇ ನಿಮ್ಮ ಉತ್ತರ. ಅಂದರೆ ಸ್ಕ್ವೇರ್ ರೂಟನ್ನು ಈ ರೀತಿ ಕಂಡುಹಿಡಿಬೇಕು. ಸೊ ಆಪ್ಷನ್ 2ನಲ್ಲಿ ಉತ್ತರ ಇದೆ, 28 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಸ್ಕ್ವೇರ್ ರೂಟ್ ಕಂಡುಹಿಡಿಯಿರಿ ಅಂತ ಹೇಳಲಿಕ್ಕೆ ಈ ರೀತಿಯಾದ ಒಂದು ಹೇಳಿಕೆ ರೂಪದ ಪ್ರಶ್ನೆಗಳನ್ನು ನಾವು ನೋಡ್ತೀವಿ. ಈಸಿ ಅಲ್ವಾ ತುಂಬ? ಸೊ ನೀವು ಬೇಗ ಬೇಗ ಆನ್ಸರನ್ನು ಹೇಳ್ತಾ ಇರೋದು ತುಂಬ ಖುಷಿ ಅನಿಸುತ್ತೆ. ಗೋ ಟು ದ ನೆಕ್ಸ್ಟ್ ಕ್ವಶನ್. ಮುಂದಿನ ಪ್ರಶ್ನೆ ಇದೀಗ ಬಂತು. ಪ್ರಶ್ನೆ ಈ ಥರ ಇದೆ ನೋಡಿ. ಇಫ್ 2 quantities x and y vary very inversely with each other, then which one of the following is true? ಇವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಅಂದರೆ ಪ್ರಶ್ನೆಯನ್ನು ಇನ್ನೊಂದ್ಸರಿ ಅರ್ಥ ಮಾಡಿಸ್ತೀನಿ. x ಪ್ರಪೋರ್ಷನಲ್ ಟು 1/y ಅಂತ ತಿಳ್ಕೊಳ್ಳಿ.
ಸೊ ದೇ ಆರ್ ಪ್ರಪೋರ್ಷನಲ್. ಓಕೆ, ಹಾಗಾದ್ರೆ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ. ಸೊ ಸ್ಟೇಟ್ಮೆಂಟ್ಗಳನ್ನು ನೋಡಿ. The ratio of their corresponding values remains constant. Second one, product of their corresponding remains constant. Third one, summation of their corresponding values remains constant. And fourth one is difference of their corresponding values remains constant ಅಂತ ಇದೆ. ಸೊ ಯಾವುದು ಉತ್ತರ ಕರೆಕ್ಟ್ ಇದೆ ಇದರಲ್ಲಿ? ಸೊ ಸರಿಯಾದ ಉತ್ತರವನ್ನು ಹೇಳಿ. ಸೊ ನೋಡೋಣ ಹಾಗಾದ್ರೆ ಎಲ್ಲರೂ ಕೂಡ ಆಪ್ಷನ್ 2 ಮತ್ತೆ 4 ಅಲ್ಲಿ ಕ್ವಶನ್ ಹೇಳಿದಿರಾ. ಸೊ ಅಕಾರ್ಡಿಂಗ್ ಟು ಕ್ವಶನ್, ಈ ಕ್ವಶನ್ ಅನ್ನ ಒಂದ್ಸರಿ ನಾನು ವಿಶ್ಲೇಷಣೆ ಮಾಡೋದಾದ್ರೆ ಈ ಪ್ರಶ್ನೆಯಲ್ಲಿ ಇರುವಂತಹ ಒಂದು ಹೇಳಿಕೆಯನ್ನ ನಾನು ಮೊದಲು ಬರೀತೇನೆ. ಸೊ ಎಕ್ಸ್ಪ್ಲೈನ್ ಮಾಡೋಣ ಇದಕ್ಕೆ. ಎಸ್, ಏನ್ ಕೊಟ್ಟಿದ್ದಾರೆ? ಎಕ್ಸ್ ಈಸ್ ಪ್ರಪೋರ್ಷನಲ್ ಟು 1/y ಇನ್ವರ್ಸ್ಲಿ ಅಂತ ಹೇಳಿರೋದ್ರಿಂದ ನಾನು ಈ ರೀತಿ ಬರ್ತಿದ್ದೀನಿ. ಕ್ಲಿಯರ್ ಅಲ್ಲ? ಸೊ ಈ ಪ್ರಪೋರ್ಷನಲ್ ಬೇಡಪ್ಪ ನನಗೆ, ನಾನೇನ್ ಮಾಡಬೇಕು? ಈಕ್ವಲ್ ಮಾಡಬೇಕು. ಹೇಗೆ? ಎಕ್ಸ್ ಇಸ್ ಈಕ್ವಲ್ ಟು ಕೆ ಬೈ ವೈ ಅಂದ್ರೆ ಅರ್ಥ ನಾನಿಲ್ಲಿ ಕೆ ಅಂತ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂನ ಬರೆದಿದ್ದೀನಿ, ಆಗ ಈಕ್ವಲ್ಸ್ ಹಾಕ್ಬೋದು, ಹೌದಲ್ಲ? ಸೊ ಈಗ ನಾನೇನ್ ಮಾಡ್ತೀನಿ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. ಸೊ ಅವಾಗ ಏನಾಗುತ್ತೆ? ಎಕ್ಸ್ ಇಂಟು ವೈ ಇಸ್ ಈಕ್ವಲ್ ಟು ಕೆ ಆಗುತ್ತೆ, ರೈಟ್? ಸೊ ಏನು ಕನ್ಫ್ಯೂಷನ್ ಇಲ್ಲ ಅಂತ ಅನ್ಕೊಂತೀನಿ. ಎಕ್ಸ್ ವೈ ಇಸ್ ಈಕ್ವಲ್ ಟು ಕೆ, ಫೈನಲ್ ಆನ್ಸರ್ ಇದು. ಕ್ಲಿಯರ್? ಅಂದ್ರೆ ಏನರ್ಥ? ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? ದ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಈಸ್ ಈಕ್ವಲ್ ಟು ಎ ಕಾನ್ಸ್ಟೆಂಟ್, ಹೌದಲ್ಲ? ಒಂದು ಕಾನ್ಸ್ಟೆಂಟ್ಗೆ ಸಮನಾಗಿರುತ್ತೆ ಅಂತ ಅರ್ಥ. ಸೊ ಉಮೇಶ್ ಅವರು ಹೇಳ್ತಾ ಇದ್ದಾರೆ ಎಕ್ಸ್ಪ್ಲೈನ್ ವಿತ್ ಡೈಲಿ ಲೈಫ್ ಎಕ್ಸಾಂಪಲ್ ಸರ್. ಸೊ ಇದು ಅಷ್ಟೊಂದು ಏನು ರಿಲೇಟೆಡ್ ಆಗಲ್ಲ. ಈಗ ಕೆಲವೊಂದು ಫಾರ್ಮುಲಾಗಳು, ಕೆಲವೊಂದು ವಸ್ತುಗಳು ಅದನ್ನ ನಾವು ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಇಲ್ಲಿ ನೀವು ನ್ಯೂಮರಿಕಲ್ ಪ್ರಕಾರನೇ ತಿಳ್ಕೊಳ್ಳಿ. ಈಗ ನಾನು ತಿಳಿಸ್ಕೊಟ್ಟಿದ್ದೀನಿ. ಮೊದಲು ಅದನ್ನ ನಾನು ಕೊಟ್ಟಿರುವಂತ ಈಕ್ವೇಶನ್ ಎಕ್ಸ್ ಪ್ರಪೋರ್ಷನಲ್ ಟು 1/y ಅಂತ ಬರ್ಕೊಂಡೆ. ಅದನ್ನ ಈಕ್ವೇಟ್ ಮಾಡಬೇಕಾದ್ರೆ ವಿ ನೀಡ್ ಎ ಕಾನ್ಸ್ಟೆಂಟ್, ನಿಮ್ಗೆ ಗೊತ್ತಿದೆ. ಸೊ ಕೆ ಬೈ ವೈ ಆಯ್ತು. ಈಗ ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಯ್ತು? ಸೊ ದಿಸ್ ಈಸ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಕೆ ಆಯ್ತು. ಅಂದ್ರೆ ದ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಅಂದ್ರೆ ದ ಪ್ರಾಡಕ್ಟ್ ಆಫ್ ದ ಕರೆಸ್ಪಾಂಡಿಂಗ್ ವ್ಯಾಲ್ಯೂಸ್ ರಿಮೈನ್ ಕಾನ್ಸ್ಟೆಂಟ್. ದಟ್ ಈಸ್ ಆಪ್ಷನ್ 2 ಈಸ್ ದ ಕರೆಕ್ಟ್ ಆನ್ಸರ್. ಐ ಥಿಂಕ್ ಯು ಬೆಟರ್ ಅಂಡರ್ಸ್ಟ್ಯಾಂಡ್ ದಿಸ್ ಕ್ವಶನ್. ಅರ್ಥ ಆಗಿದೆಯಲ್ಲ? ಗೋ ಟು ದ ನೆಕ್ಸ್ಟ್ ಒನ್. ಇಲ್ಲೊಂದು ಪ್ರಶ್ನೆ ಇದೆ, ನೋಡ್ಬೋದು ನೀವು. 7y ಇಂಟು 6 ಈಕ್ವಲ್ ಟು 3y ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ದ ವ್ಯಾಲ್ಯೂ ಆಫ್ y ಈಸ್ 8642. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೆಲವರೆಲ್ಲ ಎಲ್ಲವನ್ನು ಕೂಡ ವ್ಯಾಲ್ಯೂಸ್ ಅನ್ನ ಹಾಕಿ ಸಬ್ಸ್ಟಿಟ್ಯೂಷನ್ ಮಾಡಿ ಕಂಡುಹಿಡಿತಾರೆ. ಮೊದಲು 8, ಅನಂತರ 6, ಅನಂತರ 4, ಆಮೇಲೆ 2 ಹಾಕಿ ಕೂಡ ಲೆಕ್ಕಗಳನ್ನ ಮಾಡ್ತಾರೆ. ಸೊ ಅದ್ರ ಬದಲು ನೀವು ಇನ್ನೊಂದು ಈಸಿ ಮೆಥಡ್ ಆಗಿ ಕೂಡ ಮಾಡ್ಬೋದು. ಸೊ ಯಾವ ರೀತಿ ಮಾಡ್ಬೋದು ನೋಡಿ. ಸೊ ಯಾವ ರೀತಿ? ಸೊ ಇಲ್ಲಿ ಸೇಮ್ ನಂಬರ್ ಅನ್ನ ಗುಣಿಸೋದ್ರಿಂದ, ಅಂದ್ರೆ ನೋಡ್ಬೋದು ನೀವು ಇಲ್ಲಿ ಯಾವುದು ಯಾವ ನಂಬರ್ಸು. ಈ 6 ಇಂದ ನಾವು ಇಲ್ಲಿ ಗುಣಿಸಿದಾಗ ಈ ನಂಬರ್ ಇಲ್ಲಿ ಬರಬೇಕು. ಅಂದ್ರೆ ಯಾವ ನಂಬರ್ ಇಂದ ನಾವು ಗುಣಿಸ್ಬೋದು ಅಂತ. ಸೊ ಸೇಮ್ ನಂಬರ್ ಅಂದ್ರೆ 8 6 48. ಸೊ 8 6 48 8 ಬರುತ್ತೆ ಅಂತ ನಿಮಗೆ ಅನ್ಸ್ಬೋದು. ಅಥವಾ 6 36. ಸೊ 6 ಬರುತ್ತೆ. 4 24 ಅಲ್ಲೂ ಬರುತ್ತೆ. ಸೊ ನೆಕ್ಸ್ಟ್ 6 2 12 ನೋಡಿ, ಅಲ್ಲೂ ಕೂಡ 2 ಬರುತ್ತೆ. ಈಗ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಎಲ್ಲವೂ ಕೂಡ ಅದೇ ತರಾನೇ ಕೊಟ್ಟಿದ್ದಾರೆ. ಸೊ ನೀವು ಯಾವ ರೀತಿ ಮಾಡಬೇಕು? ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಅಂತಕ್ಕಂಥದ್ದು. ಸೊ ನೋಡಿ, ಇದಕ್ಕೆ ಹೇಗ್ ಮಾಡ್ಬೇಕಾಗತ್ತೆ ನೀವು ಅಂತ ಹೇಳಿದ್ರೆ, ಅಂದ್ರೆ 4 ವ್ಯಾಲ್ಯೂ ಕರೆಕ್ಟ್ ಉತ್ತರ ಬರುತ್ತೆ ಇದಕ್ಕೆ. ಸೊ ಯಾವ್ದು ಬರುತ್ತೆ? 4 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಹೇಗೆ 4 ಬರುತ್ತೆ ಒಂದ್ಸರಿ ಚೆಕ್ ಮಾಡ್ಬಿಡೋಣ. ಸೊ 7 4 ಮಲ್ಟಿಪ್ಲೈಡ್ ಬೈ 6. 6 ಇಂದ ಮಲ್ಟಿಪ್ಲೈ ಮಾಡಿ 4 ಅನ್ನ ಏನಾಗುತ್ತೆ? 6 4 24 4 2 ಕ್ಯಾರಿ 6 7 42 ಪ್ಲಸ್ 2 44. ನೋಡಿ ಇಲ್ಲಿ ನಮಗೆ ಬೇಕಾಗಿದ್ದು 4 ಇದೆ, ಇಲ್ಲೂ ಕೂಡ 4 4 4 ಅಂದ್ರೆ y ವ್ಯಾಲ್ಯೂ ಎಲ್ಲ. ಸೊ ಕರೆಕ್ಟ್ ಆನ್ಸರ್ ಈಸ್ 4 is the right answer. Which is the answer? 4 is the right answer. There is no confusion in this. So option 3 is correct answer. ಎಲ್ಲರೂ ಕೂಡ ಕರೆಕ್ಟ್ ಉತ್ತರವನ್ನು ಕೊಟ್ಟಿದ್ರು. ಇವೆಲ್ಲ ವಿಶಾಲಾಕ್ಷಿ ಅವರು,
ವಿ ವಿ ಶ್ವೇತಾ ಹಾಗೆ ವಿಶಾಲಾಕ್ಷಿ ಇವರೆಲ್ಲರೂ ಕೂಡ ಕರೆಕ್ಟ್ ಉತ್ತರವನ್ನು ಕೊಟ್ಟಿದ್ದೀರಿ. ಇದು CTET ಕ್ವಶನ್ ಪೇಪರ್. CTET 2018 ಡಿಸೆಂಬರಲ್ಲಿ ನಡೆದಿರ್ತಕ್ಕಂತಹ ಪತ್ರಿಕೆ 2. ಆದರೂ ಕೂಡ ಪತ್ರಿಕೆ ಒಂದಕ್ಕೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಡೋಂಟ್ ವರಿ. ಗೋ ಟು ದ ನೆಕ್ಸ್ಟ್ ಒನ್. ಇದೀಗ ಪ್ರಶ್ನೆ ಬಂತು. ಸೊ ಟು ಫಿಲ್ ಎ ರೆಕ್ಟ್ಯಾಂಗ್ಯುಲರ್ ಟ್ಯಾಂಕ್ ಆಫ್ ಏರಿಯಾ 700 meters, 140 meter cube of water is required. What will be the height of the water level in the tank? So this is the question. Options are 4 centimeter, 10 centimeter, 30 centimeter and 40 centimeter. ಹಾಗಾದರೆ ಆ ವಾಟರ್ ಟ್ಯಾಂಕಿನ ಹೈಟ್ ಎಷ್ಟಿದೆ ಅಂತ ಹೇಳಿ ಕ್ವಶನ್ ಅನ್ನು ಕೇಳಿದ್ದಾರೆ. ಸೊ ಯಾವ ರೀತಿ ಮಾಡಬೇಕು, ಬೇಗ ಬೇಗ ಆನ್ಸರ್ ಮಾಡಿ ನನಗೆ ಹೇಳಿ. ಸೊ ಹಾಗೆ ಮೈಂಡ್ಗೆ ಕೆಲಸ ಕೊಡಿ. ಸೊ ಎಷ್ಟು ಫಾಸ್ಟಾಗಿ ಮಾಡ್ತೀರಿ ಅಷ್ಟು ಸಕ್ಸಸ್ ಆಗ್ತಂತ. ಸೊ ವಾಟರ್ ಟ್ಯಾಂಕ್ ಇದೆ, ರೆಕ್ಟ್ಯಾಂಗ್ಯುಲರ್ ವಾಟರ್ ಟ್ಯಾಂಕ್. ಸೊ ಕಲರ್ ಚೇಂಜ್ ಮಾಡೋಣ. ಸೊ ಈ ರೆಕ್ಟ್ಯಾಂಗ್ಯುಲರ್ ವಾಟರ್ ಟ್ಯಾಂಕ್, ಓಕೆ. ಸೊ ಇದು ಏನಾಗಿದೆ, ಅಲ್ಲಿ ಕೊಟ್ಟಿದ್ದಾರೆ ಅವರು ಟ್ಯಾಂಕ್ ಏರಿಯಾ ಕೊಟ್ಟಿದ್ದಾರೆ 700 meter square ಅಂತ ಕೊಟ್ಟಿದ್ದಾರೆ. ಓಕೆ, ಹಾಗಾದರೆ ಅಲ್ಲಿ ನೀರು ಎಷ್ಟು ಹಿಡಿಯುತ್ತಂಥದ್ದು 140. ಇದ್ರ ಮೇಲೆ ನೀವು ಗೆಸ್ ಮಾಡ್ಬೋದು 140 ಅದರ ಕೆಪಾಸಿಟಿ ಅಂತ. ಅಂದರೆ ಟೋಟಲ್ ವಾಲ್ಯೂಮ್ ಬೇಕಲ್ವ ನಮಗದು. ವಾಲ್ಯೂಮ್ ಇಸ್ ಈಕ್ವಲ್ ಟು ಏನು ಫಾರ್ಮುಲಾ? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್, ಹೌದಲ್ಲ. ಸೊ ಅಲ್ಲಿ ಅವರು ಮೀಟರ್ ಸ್ಕ್ವೇರಲ್ಲಿ ಕೊಟ್ಟಿರೋದು ಏನು ಕೊಟ್ಟಿದ್ದಾರೆ ಅವರು? ಲೆಂತ್ ಇಂಟು ಬ್ರೆಡ್ತ್, ಅದು ಏರಿಯಾ ಅದು. ಸೊ ದಟ್ ಈಸ್ ನಥಿಂಗ್ ಬಟ್, ಸೊ ಈಗ ಅರ್ಥ ಆಗಿರ್ಬೋದು ನಿಮಗೆ ಹೇಗೆ ಕಂಡುಹಿಡಿಬೇಕು ಅಂತ. ತೋರಿಸ್ಕೊಡ್ತೀನಿ ನಾನು ನಿಮಗೆ ಈಸಿಯಾಗಿ. ಸೊ ನನ್ನ ಜೊತೆಗೆ ಬರೆಯೋರು ಪ್ರಾಕ್ಟೀಸ್ ಮಾಡಿ ಬರೆದು. ಸೊ ವಾಲ್ಯೂಮ್ ಆಫ್ ದ ವಾಟರ್ ಟ್ಯಾಂಕ್ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಕರೆಕ್ಟ್ ಅಲ್ಲ? ಸರಿ ತಾನೆ? ವಾಲ್ಯೂಮ್ ಅವರೇ ಕೊಟ್ಟಿದ್ದಾರೆ 140 ಮೀಟರ್ ಕ್ಯೂಬ್ ಅಂತ. ಕರೆಕ್ಟ್ ಅಲ್ಲ? ಇಸ್ ಈಕ್ವಲ್ ಟು ಏರಿಯಾ ಅಂದರೆ ಲೆಂತ್ ಇಂಟು ಬ್ರೆಡ್ತ್ ಅಂದ್ರೆ ಏರಿಯಾ 700 meter square ಇಂಟು ಹೆಚ್. ವಿ ಹ್ಯಾವ್ ಟು ಫೈಂಡ್ ಇಟ್. ಸೊ ಇಲ್ಲಿ ಹೆಚ್ ಬೇಕು ನನಗೆ. ಈ ಮೀಟರ್ ಕ್ಯೂಬ್ಗೆ ಮೀಟರ್ ಸ್ಕ್ವೇರ್ಗೆ ಕ್ಯಾನ್ಸಲ್ ಮಾಡಿದ್ರೆ 1 ಮೀಟರ್ ಉಳಿಯುತ್ತೆ. ಓಕೆನಾ? ಈ 10 ಹೋಗುತ್ತೆ. ಸೊ ನೀವು ಹಿಂಗೆ ಕ್ಯಾನ್ಸಲ್ ಮಾಡ್ಬೋದು, ಅಥವಾ ಬೇಕಾದ್ರೆ ಆ ಕಡೆ ಈ ಕಡೆ ಕಳಿಸಿ ಕೂಡ ಕ್ಯಾನ್ಸಲ್ ಮಾಡ್ಬೋದು. ಯಾವ ರೀತಿ ಮುಂದಿನ ಸ್ಟೆಪ್ ನೋಡಿ. ಈಗ ನನಗೆ ಅಲ್ಲಿ ಏನು ಉಳಿತು? ಸೊ 70 ಹೆಚ್ ಇಸ್ ಈಕ್ವಲ್ ಟು 14 ಮೀಟರ್ ಉಳಿತು. ಸೊ ನನಗೆ ಹೆಚ್ ಮಾತ್ರನೇ ಬೇಕು. ಏನು ಮಾಡೋಣ ಅದಕ್ಕೆ ಅಂತ ಹೇಳಿದ್ರೆ, ಸೊ ಹೆಚ್ ಇಸ್ ಈಕ್ವಲ್ ಟು ಏನಾಯಿತು 14/70 ಮೀಟರ್ ಇದೆ, ಹೌದಲ್ವಾ? ಇದನ್ನು ಕ್ಯಾನ್ಸಲ್ ಮಾಡಿ. ಎಷ್ಟರಿಂದ ಕ್ಯಾನ್ಸಲ್ ಮಾಡ್ತೀರಾ ನೀವು? 7 1 7 2 ಮತ್ತು 2 1 2 5 ಅಂದರೆ 1/5 ಮೀಟರ್ ಆಯಿತು. ಸೊ ಆಪ್ಷನಲ್ಲಿ 1/5 ಮೀಟರ್ ಇದೆಯಾ? ಇಲ್ಲ, ಅದು ಸೆಂಟಿಮೀಟ್ರಲ್ಲಿ ಕೊಟ್ಟಿದ್ದಾರೆ. ನೀವು ನೋಡ್ಬೋದು 1/5 ಮೀಟರನ್ನು ನಾನು ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಸೊ ಹೇಗೆ? 1/5 ಇಂಟು 100. ಸೊ 5 1s 5 2s 10 0 ಹಾಗೆ ಬರಿತೀನಿ. ಸೊ ದಟ್ ಈಸ್ 20 centimeter. ದಿಸ್ ಈಸ್ ವಾಟ್ ಯುವರ್ ಹೈಟ್ ಆಫ್ ದ ಟ್ಯಾಂಕ್. ಸೊ ಎಲ್ಲರೂ ಕೂಡ ಕರೆಕ್ಟ್ ಉತ್ತರ ಕೊಟ್ಟಿದ್ದೀರಿ 20 ಅಂತೇಳಿ. ಸೊ ಗೊತ್ತಿಲ್ಲದೆ ಇರೋರು ಈಗ ಸ್ವಲ್ಪ ಪ್ರಾಕ್ಟೀಸನ್ನು ಮಾಡಿ. ಸೊ ಇದು ನೀವು ಡೈರೆಕ್ಟಾಗಿ ಆ ಫಾರ್ಮುಲಾವನ್ನು ಹಾಕಿ ಮಾಡಬೇಕು. ಏನದು ಫಾರ್ಮುಲಾ? ವಾಲ್ಯೂಮ್ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಸೊ ಇದು ಕೊಟ್ಟಿದ್ರು, ಇದನ್ನು ಕಂಡುಹಿಡಿಯಬೇಕು. ಇದನ್ನು ಕೂಡ ಕೊಟ್ಟಿದ್ದಾರೆ. ಈ 2 ವ್ಯಾಲ್ಯೂವನ್ನು ಕೊಟ್ಟು ಇದನ್ನು ಕಂಡುಹಿಡಿಯಕ್ಕೆ ಕೇಳಿದ್ರು. ನೀವು ಈಸಿಯಾಗಿ ಉತ್ತರವನ್ನು ಕಂಡುಹಿಡಿಬೋದು. ಎಸ್, ಗೋ ಟು ದ ನೆಕ್ಸ್ಟ್ ಒನ್. ಮುಂದಿನ ಪ್ರಶ್ನೆ ನೋಡೋಣ. ಸೊ ಕ್ವಶನ್ ಓಕೆ, ಸದ್ಯಕ್ಕೆ ಇಷ್ಟಿರಲಿ. ಇವತ್ತಿನ ತರಗತಿಯಲ್ಲಿ ಇಷ್ಟು ಪ್ರಶ್ನೆಗಳೊಂದಿಗೆ ನಾನು ಇವತ್ತಿನ ಕ್ಲಾಸನ್ನು ಇಲ್ಲಿಗೆ
ಕಂಪ್ಲೀಟ್ ಮಾಡ್ತೇನೆ. ಮುಂದಿನ ತರಗತಿಯಲ್ಲಿ ಮತ್ತೊಂದಷ್ಟು ಪ್ರಶ್ನೆಗಳನ್ನು ತಗೊಂಡು ಬರ್ತೀನಿ. ಸೊ ಇವತ್ತು ಈ ಒಂದು ತರಗತಿ ಒಂದು ಸ್ಯಾಂಪಲ್ ಆಗಿತ್ತು. ಯಾಕೆಂದ್ರೆ ನಿಮ್ಮ ಪ್ರತಿಕ್ರಿಯೆಯನ್ನು ನೋಡಿ ನಾನು ಕಂಟಿನ್ಯೂ ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಲಾಷೆ ಆಗಿತ್ತು. ಸೊ ಈ ತರಗತಿ ನಿಮಗೆ ಹೇಗೆ ಅನ್ನಿಸ್ತು, ಮತ್ತೆ ಯಾವ ರೀತಿಯಾಗಿ ಕಲಿಕೆಗೆ ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದನ್ನು ಕೂಡ ನನಗೆ ತಿಳಿಸಿ. ಸೊ ನಿಮ್ಮ ಒಂದು ಅಭಿಪ್ರಾಯ ನನ್ನ ಮುಂದಿನ ತರಗತಿಗೆ ಬಹಳಷ್ಟು ಒಂದು ಯೋಜನೆಯನ್ನು ರೂಪಿಸ್ಕೊಳ್ಳಿಕ್ಕೆ ಹಾಗೂ ಪಾಠಗಳನ್ನು ತಯಾರಿ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ನೋಡಿ, ಸಬ್ಸ್ಕ್ರಿಪ್ಷನ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಮುಂದಿನ ತರಗತಿಯ ನೋಟಿಫಿಕೇಶನ್ ನೀವು ಪಡೀರಿ ಅಂತ ಹೇಳ್ತಾ, ಹಾಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಹಾಗೆ ವಾಟ್ಸಪ್ ಒಂದು TM ಲರ್ನಿಂಗ್ ಸೆಂಟರ್ ಚಾನಲ್ ಇದೆ, ಅಲ್ಲಿ ಕೂಡ ನೀವು ಜಾಯಿನ್ ಆಗ್ಬೋದು. ಮತ್ತು ಅನೇಕ ವಿದ್ಯಾರ್ಥಿಗಳು, ಅನೇಕ ಅಭ್ಯರ್ಥಿಗಳು ತುಂಬ ಚೆನ್ನಾಗಿದ್ದಾರೆ. ಅವರು ಅಲ್ಲೆಲ್ಲ ಡಿಸ್ಕಷನ್ ಮಾಡ್ತಾ ಇರ್ತಾರೆ, ಕ್ವಶನ್ ಪೇಪರ್ಗಳನ್ನು ಬಿಡಿಸೋದು ಅದೆಲ್ಲ ಇರುತ್ತೆ. ಸೊ ನೀವು ಅವರೊಂದಿಗೆ ಸಹಕರಿಸಿ. ಸೊ ನಿಮಗೂ ಕೂಡ ಎಲ್ಲರಿಗೂ ಧನ್ಯವಾದಗಳು. ಸೊ ಚೆನ್ನಾಗಿ ಕಲಿತಿದ್ದೀರಿ, ನಾನು ಕೂಡ ನಿಮ್ಮಿಂದ ಕಲ್ತಿದ್ದೀನಿ ಅಂತ ಹೇಳ್ತಾ, ಸೊ ಚಲೋ ಐತಿ ಸರ್ ನೀವು ಕಲಿಸೋ ವಿಧಾನ ಅಂತ ಹೇಳ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ಮುಂದಿನ ತರಗತಿಗಳಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ತಗೊಂಡು ಬರ್ತೀನಿ. ಆ ಪ್ರಶ್ನೆಗಳಿಗಾಗಿ ಸೊ ನೀವು ಈ ಒಂದು PDF ಅನ್ನ CTET ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು, ಅಥವಾ ಟೆಲಿಗ್ರಾಮ್ ಚಾನಲ್ TM ಲರ್ನಿಂಗ್ ಸೆಂಟರಲ್ಲಿ ಕೂಡ ನೀವು ತಗೊಳ್ಬೋದು. ನೋಡ್ತೇನೆ. ಸೊ ನಿಮಗೆ ಆ ಒಂದು ಚಾನಲಲ್ಲಿ ಈಗ ನಾನು PDF ಅನ್ನ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ಮುಂದಿನ ತರಗತಿಯಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.